ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿನಲ್ಲಿ SSP ಸ್ಕಾಲರ್ಶಿಪ್ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ. ಈಗ ನೋಡ್ಕೋಬೋದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ಟೇಟಸ್ದು. ನಂತರ ಈಗ ನೋಡ್ಕೋಬೋದು ಥರ್ಡ್ ಲೆವೆಲ್ ಅಂತ ಕಾಣಿಸ್ತಿದೆಯಲ್ವಾ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA. ಇಲ್ಲಿ ಕಂಪಾರ್ಟ್ಮೆಂಟ್ ನೋಡ್ಕೋಬೋದು, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್. ಇಲ್ಲಿ ಪುಷ್ ಟು DBT ಎಸ್ ಅಂತ ಇದೆ. ನಂತರ ಅಮೌಂಟ್ ನೋಡ್ಕೋಬೋದು 5000 ಎಸ್ ಅಂತ ಇದೆ. ನಂತರ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈಗ ಫೋರ್ತ್ ಲೆವೆಲ್ ಅಂತ ಕಾಣಿಸ್ತಿದೆಯಲ್ವಾ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಈಗ ಪುಷ್ ಟು DBTನೂ ಎಸ್ ಅಂತ ಇದೆ. ನಂತರ ಈಗ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್ ಅಂತಿದೆ. ಈಗ ಅಮೌಂಟ್ನು ಸ್ಯಾಂಕ್ಷನ್ ಆಗಿದೆ. ಈಗ ಕೆಳಗಡೆ ನೋಡ್ಬೋದು ಪೇಮೆಂಟ್ ಡೀಟೇಲ್ಸ್ದು. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ದು ಇಲ್ಲಿ MMRVN ಅಂತಿದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದು ಸಕ್ಸಸ್ ಆಗಿದೆ 5000. ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ನೋಡ್ಬೋದು, ಮತ್ತು UTR ನಂಬರ್ ಮತ್ತು ಕ್ರೆಡಿಟ್ನೂ ಆಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ.